ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ. ಗಂಗಾಧರ್ ಚಡ್ಚನ್ ಕೊಲೆ ಪ್ರಕರಣದ 14ನೇ ಆರೋಪಿಯಾದ ಭೀಮನಗೌಡ ಬಿರಾದರ್ಗೆ ಕಲಬುರಗಿ ಹೈಕೋರ್ಟ್ ಕೊನೆಗೂ ಜಾಮೀನು ಮಂಜೂರು ಮಾಡಿದೆ. ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ನಿನ್ನೆ ವಿಜಯಪುರ ಕೇಂದ್ರ ಕಾರಾಗೃಹದಿಂದ ಹೊರಬಂದ ಭೀಮನಗೌಡ ಬಿರಾದರ್ ಇವರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ನ್ಯಾಯವಾದಿ ಶ್ರೀನಾಥ್ ಕುಲಕರ್ಣಿ ಅವರು ವಾದ ಪ್ರತಿವಾದ ಮಂಡಿಸುವ ಮೂಲಕ ಜಾಮೀನು ದೊರೆಯುವಂತೆ ಮಾಡಿದ್ದಾರೆ. ಹೌದು, ಭೀಮಾ ತೀರದ ಧರ್ಮರಾಜ್ ಎನ್ಕೌಂಟರ್ ಪ್ರಕರಣ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಇದರ ಬೆನ್ನಲ್ಲೇ ಧರ್ಮರಾಜ್ ಚಡಚಣ ಸಹೋದರ ಗಂಗಾಧರ್ ಚಡಚಣ ಕೂಡ ನಾಪತ್ತೆಯಾಗಿದ್ರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಪೊಲೀಸರು ತನಿಖೆ ನಡೆಸಿ ಕೊನೆಗೂ ಆರೋಪಿಗಳನ್ನು ಜೈಲಿಗೆ ಅಟ್ಟಿದರು. ಆದರೆ ಗಂಗಾಧರ ನಾಪತ್ತೆ ಪ್ರಕರಣದ 14ನೇ ಆರೋಪಿ ಭೀಮನಗೌಡ ಬಿರಾದರ್ ಗಂಗಾಧರ ಚಡಚಣ ಕೊಲೆಯಾದ ಸಂದರ್ಭದಲ್ಲಿ ಘಟನಾ ಸ್ಥಳದಲ್ಲಿ ಇರಲಿಲ್ಲ. ಆದರೆ ಒಳಸಂಚು ರೂಪಿಸಿದ್ದಾರೆ ಎಂದು ಆರೋಪಿಸಿ ಅವರನ್ನ ಪ್ರಕರಣದಲ್ಲಿ ಸೇರಿಸಲಾಗಿತ್ತು. ಈ ಪ್ರಕರಣದ ವಾದ ಪ್ರತಿವಾದ ಮಂಡಿಸಿದ ವಕೀಲರಾದ ಶ್ರೀನಾಥ್ ಕುಲಕರ್ಣಿ ಕೊನೆಗೂ ಭೀಮನಗೌಡ ಬಿರಾದರ್ ಅವರಿಗೆ ಜಾಮೀನು ದೊರೆಯುವಂತೆ ಮಾಡಿದರು. ನಿನ್ನೆ ಸಂಜೆ ವಿಜಯಪುರ ಕೇಂದ್ರ ಕಾರಾಗೃಹದಿಂದ ಅವರು ಜಾಮೀನು ಪಡೆದು ಅವರು ಹೊರಬರುತ್ತಿದ್ದಂತೆ ಅವರ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಭವ್ಯ ಸ್ವಾಗತ ಕೋರಿದ್ದಾರೆ. ಜೈಲಿನಿಂದ ಹೊರಬಂದ ಅವರಿಗೆ ಅಪ್ಪಿಕೊಂಡು ಶುಭಾಶಯ ತಿಳಿಸುವುದರ ಜೊತೆಗೆ ಮಾಲಾರ್ಪಣೆ ಮಾಡಿದರು.